ಆತ್ಮೀಯರೇ ನಮಸ್ಕಾರ. ಕನ್ನಡ ಡಿಸ್ಕವರಿ ಚಾನಲ್ಗೆ ತಮಗೆ ಸ್ವಾಗತ. ಈಗ ಎಲ್ಲ ಶಾಲೆಯವರು, ಪ್ರತಿಯೊಂದು ಶಾಲೆಯವರು ಸಹ ಏನೋ ಸೆಲ್ಫ್ ಎವಾಲ್ಯೂಯೇಷನನ್ನು ಮಾಡಬೇಕಾಗಿದೆ. ಅದು ನಶಾಮುಕ್ತ ವಿದ್ಯಾಲಯ ಈ ಒಂದು ಕಾರ್ಯಕ್ರಮದ ಅಂಗವಾಗಿ ನಶಾಮುಕ್ತ ವಿದ್ಯಾಲಯ ಈ ಒಂದು ಅಂಗವಾಗಿ ನಾವು ಸೆಲ್ಫ್ ಎವ್ಯಾಲ್ಯೂಯೇಷನನ್ನು ಅಂದರೆ ಸ್ವಯಂ ಮೌಲ್ಯಮಾಪನವನ್ನು ಮಾಡಬೇಕಾಗಿದೆ. ಹೇಗೆ, ಯಾವ ವಿಷಯದ ಬಗ್ಗೆ, ಮತ್ತು ಅಲ್ಲಿ ಹೌ ಟು ಸೈನ್ ಅಪ್, ಮೊದಲು ಸೈನ್ ಅಪ್ಪನ್ನು ಆಗಬೇಕು ನೀವು. ಆಮೇಲೆ ಲಾಗಿನ್ ಆಗಿ ಪೋರ್ಟಲಲ್ಲಿ ಯಾವ ರೀತಿಯಾಗಿ ನೀವು ವರ್ಕನ್ನು ನಡೆಸಿ ಕೊನೆಗೆ ಫೈನಲಾಗಿ ಸಬ್ಮಿಟ್ ಮಾಡಬೇಕು ಅನ್ನೋದ್ರ ಬಗ್ಗೆ ಈ ವಿಡಿಯೋದಲ್ಲಿ ಮಾಹಿತಿಯನ್ನು ತಿಳಿಸಲಾಗುತ್ತದೆ. ದಯವಿಟ್ಟು ಮರೆಯದೆ ಕೊನೆಯವರೆಗೂ ತಪ್ಪದೆ ನೋಡಿದರೆ ಸಂಪೂರ್ಣ ಮಾಹಿತಿಯನ್ನು ನೀವು ವೀಕ್ಷಿಸಿದಂತಾಗುತ್ತದೆ. ಅದಕ್ಕೆ ಮುಂಚೆ ತಾವಿನ್ನೂ ಈ ಚಾನಲ್ಗೆ, ಕನ್ನಡ ಡಿಸ್ಕವರಿ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಇವಾಗಲೇ ಸಬ್ಸ್ಕ್ರೈಬ್ ಆಗಿ, ಹಾಗೂ ಮರೆಯದೆ ಇವಾಗಲೇ ಒಂದು ಲೈಕ್ ಮಾಡಿ ಮತ್ತು ಈ ಮಾಹಿತಿಯನ್ನು ನಿಮ್ಮ ಸ್ನೇಹಿತರಿಗೆ ಶೇರ್ ಮಾಡ್ತಾಯಿರಿ. ಬನ್ನಿ ಈಗ ಪ್ರಾರಂಭಿಸೋಣ. ವೆಬ್ಸೈಟ್ ಅಡ್ರೆಸ್ ಈ ರೀತಿಯಾಗಿದೆ ನೋಡಿ, https://tofi.education.gov.in. ಈ ಒಂದು ವೆಬ್ಸೈಟನ್ನು ತಾವು ಯಾವುದೇ ಒಂದು ವೆಬ್ ಬ್ರೌಸರಲ್ಲಿ ಎಂಟರ್ ಮಾಡಿ, ಅಂದರೆ ಫೈರ್ಫಾಕ್ಸ್ ಆಗಿರ್ಬೋದು ಅಥವಾ ಗೂಗಲ್ ಕ್ರೋಮ್ ಆಗಿರ್ಬೋದು, ಅದನ್ನು ನೀವು ಎಂಟರ್ ಮಾಡಿದ ಮೇಲೆ ಅದು ಪೇಜ್ ಯಾವ ರೀತಿ ಓಪನ್ ಆಗುತ್ತೆ ಅನ್ನೋದ್ರ ಬಗ್ಗೆ ಹೀಗೆ ವೆಬ್ ಪೇಜ್ ಓಪನ್ ಆದಮೇಲೆ ಇಲ್ಲಿ ಬಲಭಾಗದಲ್ಲಿ ಮೇಲ್ಗಡೆ ಇಲ್ಲಿ ನೋಡಿ ಲಾಗಿನ್ ಸೈನ್ ಅಪ್ ಅಂತ ಇದೆ, ಅಲ್ಲಿ ನೀವು ಕ್ಲಿಕ್ ಮಾಡಬೇಕು. ಆದರೆ ಇಲ್ಲಿ ನೋಡಿ ಮೇಲ್ಭಾಗದಲ್ಲಿ ಲಾಗಿನ್ ಅಥವಾ ಸೈನ್ ಅಪ್ ಅಂತ ಇದೆ, ಇಲ್ಲಿ ತಾವು ಕ್ಲಿಕ್ ಮಾಡಬೇಕಾಗುತ್ತೆ. ಇಲ್ಲಿ ನೀವು ನೋಡ್ತಾ ಇದ್ದೀರಾ, ಇದು ನೀವು ಓಪನ್ ಮಾಡಿದಾಗ, ಅಂದರೆ ಲಾಗಿನ್ ಅನ್ನೋ ಬಟನ್ ಮೇಲೆ ರೈಟ್ ಸೈಡ್ ಮೇಲ್ಭಾಗದಲ್ಲಿ ಓಪನ್ ಮಾಡಿದಾಗ ಮೊದಲು ನಿಮಗೆ ಸೈನ್ ಇನ್ ಅಂತ ಕಾಣಿಸ್ಕೊಳ್ಳುತ್ತೆ. ಈ ಸೈನ್ ಇನ್ ಅಂತ ಅಂದರೆ ನೀವೀಗ ಇವಾಗಲೇ ಮುಂಚೆನೇ ರಿಜಿಸ್ಟರ್ ಆಗಿರೋರು ಮಾತ್ರ ಇಲ್ಲಿ ಸೈನ್ ಇನ್ ಅನ್ನೋದನ್ನು ಬಳಸೋದಕ್ಕೆ ಬರುತ್ತೆ. ಒಂದು ಸಲ ರಿಜಿಸ್ಟರ್ ಆಗಿರ್ತಾರೆ, ರಿಜಿಸ್ಟರ್ ಆಗೋದು ಅಂತ ಅಂದರೆ ಸೈನ್ ಅಪ್ ಮಾಡಬೇಕು. ಅದು ಇಲ್ಲಿ ಬರುತ್ತೆ, ನೆಕ್ಸ್ಟ್ ಇದ್ರ ಕೆಳಗಡೆ ತೋರಿಸ್ತೀನಿ. ಈಗ ಸೈನ್ ಇನ್ ಆಗೋರು ಸಹ ಏನು ಮಾಡ್ತಾರೆ ಅಂತ ಅಂದರೆ, ಅವರು ಸ್ಕೂಲ್ ಯೂಸರು ಆಗಿದ್ದರೆ ಇದ್ರ ಮೇಲೆ ಇಲ್ಲಿ ಕ್ಲಿಕ್ ಮಾಡಿದ್ದಾರೆ. ಸ್ಕೂಲ್ ಯೂಸರು ಅಥವಾ ನೋಡಲ್ ಆಫೀಸರ್ ಇದರ ರೈಟ್ ಸೈಡಲ್ಲಿ ಕ್ಲಿಕ್ ಮಾಡ್ತಾರೆ. ಈಗ ಸ್ಕೂಲ್ ಯೂಸರು ಇಲ್ಲಿ ಕ್ಲಿಕ್ ಮಾಡಿದ್ದೀನಿ. ಈಗಾಗಲೇ ಇಲ್ಲಿ ಚೇಂಜ್ ಆಗೋದಕ್ಕೆ ಡೇಸ್ ಎಂಟ್ರಿ ಮಾಡಿದ್ದು ಹೋಗಿದೆ, ಮತ್ತು ಡೇಸ್ ಎಂಟ್ರಿ ಸೈನ್ ಇನ್ ಅಂತ ಅಂದರೆ ಈಗಾಗಲೇ ಹೇಳಿದ್ದೀನಿ ಯಾರು ಮಾಡಬೇಕು ಅಂತ. ನೀವು ರಿಜಿಸ್ಟ್ರೇಷನ್ ಇನ್ನೂ ಆಗಿಲ್ಲ ಅಂತ ಅಂದರೆ ಏನು ಮಾಡಬೇಕು, ನಾಟ್ ರಿಜಿಸ್ಟರ್ಡ್ ಇಟ್ ಅಂತ ಇದೆ, ಹಾಗಾಗಿ ಸೈನ್ ಅಪ್ ಅನ್ನೋದ್ರ ಮೇಲೆ ನಾವಿಲ್ಲಿ ಕ್ಲಿಕ್ ಮಾಡಬೇಕಾಗುತ್ತದೆ. ಅಥವಾ ಸೈನ್ ಇನ್ ವಿತ್ OTP ಅಂತ ಇದೆ. ಈಗ ಸೈನ್ ಅಪ್ ಅನ್ನೋದ್ರ ಮೇಲೆ ನೋಡೋಣ. ಇಲ್ಲಿ ಏನಾಗುತ್ತೆ ಅಂತ ಅಂದರೆ, ಆಮೇಲೆ ಈ ರೀತಿಯಾಗಿ ಪೇಜ್ ಓಪನ್ ಆಗುತ್ತೆ ನೋಡಿ. ಈಗ ಪೇಜ್ ಓಪನ್ ಆಗೋದು ನಶಾಮುಕ್ತ ವಿದ್ಯಾಲಯಕ್ಕೆ ವೆಲ್ಕಮ್ ಟು ಅಂತ ಇದೆ. ಈಗ ಫಸ್ಟ್ ನೀವು ಸೈನ್ ಅಪ್ ಆಗಬೇಕು. ನೀವೇನು ಒಂದು ಸಲನೂ ರಿಜಿಸ್ಟ್ರೇಷನ್ ಆಗಿಲ್ಲ ಅಂತ ಅಂದರೆ ಇಲ್ಲಿ ಸೈನ್ ಅಪ್ ಆಗ್ತೀರಾ. ಸೈನ್ ಅಪ್ ಆಗೋದಕ್ಕೆ ಡೇಸ್ ಕೋಡ್ ಅಂತ ಇದೆ ನೋಡಿ. ಇಲ್ಲಿ ನಿಮ್ಮ ಸ್ಕೂಲ್ ಡೇಸ್ ನಂಬರನ್ನು ಎಂಟ್ರಿ ಮಾಡ್ತೀರಾ. ಇಲ್ಲಿ ಎಂಟ್ರಿ ಮಾಡಿದ್ದೀನಿ. ನಂತರ ಈ ಥರ ಡೇಸ್ ಕೋಡನ್ನು ಎಂಟ್ರಿ ಮಾಡ್ತೀರಾ. ಆಮೇಲೆ ಇಲ್ಲಿ ಎಂಟರ್ ಕ್ಯಾಪ್ಚಾ ಅಂತ ಇದೆ, ಇಲ್ಲಿ ಬಲಭಾಗದಲ್ಲಿ ಇದೆ ನೋಡಿ. EAY3 ಕ್ರಾಸ್ ಮೇಲೆ ಕೆಳಗೆ ಇದೆಯಲ್ಲ, ಈ ಅಕ್ಷರಗಳನ್ನು ನೋಡ್ಕೊಂಡು ಅದೇ ಥರ ಇಲ್ಲಿ ಎಂಟ್ರಿ ಮಾಡಿ. ನಾನು ಎಂಟ್ರಿ ಮಾಡಿದ್ದೀನಿ. EAY3PPE ಅಂತ ಇದೆ. ಅದು ಒಂದು ಬಿಗ್ ಲೆಟ್ರ್ ಇದೆ ಮತ್ತು ನಂಬರ್ಸ್ ಇದೆ, ನಂಬರ್ಗಳಿದ್ದಾವೆ. ಇವಾಗ ಮತ್ತೆ ಮುಂದೆ ಏನು ಮಾಡಬೇಕು ಅಂತ ಅಂದಾಗ ಇಲ್ಲಿ ನೋಡಿ ಕಂಟಿನ್ಯೂ ಅಂತ ಇದೆ. ಈ ಕಂಟಿನ್ಯೂ ಅನ್ನೋದ್ರ ಮೇಲೆ ನಾವೀಗ ಕ್ಲಿಕ್ ಮಾಡಬೇಕಾಗುತ್ತೆ. ಈಗ ಕಂಟಿನ್ಯೂ ಅನ್ನೋದ್ರ ಮೇಲೆ ಕ್ಲಿಕ್ ಮಾಡಿದಾಗ ಡೇಸ್ ಕೋಡ್ ವ್ಯಾಲಿಡೇಟೆಡ್ ಸಕ್ಸಸ್ಫುಲಿ ಅಂತ ಬಂದಿದೆ ನೋಡಿ. ಇಲ್ಲಿ ಬಲಭಾಗದಲ್ಲಿ ಕೆಳಗಡೆ ಈ ರೀತಿಯಾಗಿ ಪೇಜ್ ಓಪನ್ ಆಗಿದೆ. ನೀವು ಇಲ್ಲಿ ನೋಡ್ತಾ ಇದ್ದೀರಾ, ಇಲ್ಲಿ ಮೇಲ್ಗಡೆ ಬೇಸಿಕ್ ಇನ್ಫಾರ್ಮೇಷನ್ ಅಂತ ಇದೆ ನೋಡಿ. ನಾವೀಗ ಬೇಸಿಕ್ ಇನ್ಫಾರ್ಮೇಷನಲ್ಲಿ ಇದ್ದೀವಿ. ಅದಾದಮೇಲೆ ಕನ್ಫರ್ಮ್ ಸ್ಕೂಲ್ ಡೀಟೇಲ್ಸ್ ಅಂತ ಮಾಡ್ತೀವಿ. ಅದಾದಮೇಲೆ 3ನೇ ಸ್ಟೇಜಲ್ಲಿ ಕ್ರಿಯೇಟ್ ಪಾಸ್ವರ್ಡ್. ಇದಿಷ್ಟು ಪ್ರಾಸೆಸ್ ಮುಗಿದ ನಂತರ ನೀವೀಗ ಮುಂದೆ ಏನು ಮಾಡಬೇಕಂತ ನೋಡ್ತೀರಾ. ಈಗ ವೆಲ್ಕಮ್ ಟು ನಶಾಮುಕ್ತ ವಿದ್ಯಾಲಯ, ಯುವರ್ ಜರ್ನಿ ಟು ಎ ಟೊಬಾಕೋ ಫ್ರೀ ಸ್ಕೂಲ್ ಸ್ಟಾರ್ಟ್ಸ್ ಹಿಯರ್ ಅಂತ ಇದೆ. ಈಗ ಇಲ್ಲಿ ನೋಡಿ ಸೈನ್ ಅಪ್ ಆಗೋದಕ್ಕೆ ಈಗ
ನಾವೇನು ಮಾಡಬೇಕು ಅಂತ ಅಂದರೆ UDICE ನಂಬರನ್ನು ಎಂಟ್ರಿ ಮಾಡಿ, ಅದಾದಮೇಲೆ UDICE ನಂಬರ್ಗೆ ಲಿಂಕ್ ಆಗಿರುವಂತಹ ಮೊಬೈಲ್ ನಂಬರನ್ನು ಇಲ್ಲಿ ಎಂಟ್ರಿ ಮಾಡ್ತೀರಾ. UDICE ನಂಬರನ್ನು ನೀವು ಇಲ್ಲಿ ಎಂಟ್ರಿ ಮಾಡೋದು ಅದೇ ತೊಗೊಂಡಿದೆ, ನಾವು ಆಗಲೇ ಮೊದಲು ಕೊಟ್ಟಿದ್ವಲ್ಲ, ಹಾಗಾಗಿ ಅದಕ್ಕೆ ಲಿಂಕ್ ಮಾಡಿರುವಂತಹ ಮೊಬೈಲ್ ನಂಬರನ್ನು, ಅಂದರೆ ಸಾಮಾನ್ಯವಾಗಿ HM ಮೊಬೈಲ್ ನಂಬರನ್ನು ಲಿಂಕ್ ಮಾಡಿರ್ತೀರಲ್ವ, ಅದನ್ನು ಎಂಟ್ರಿ ಮಾಡಿ ಇಲ್ಲಿ ಮಾಡಿದ್ದೀನಿ ನೋಡಿ. ಅದಾದಮೇಲೆ ಮೊದಲು ಮಾಡಿದೆ ಅಂತ ಎಂಟರ್ ದಿ ಕ್ಯಾಪ್ಚಾ ಅಂತ ಇದೆ, ಇಲ್ಲಿ ಬಲಭಾಗದಲ್ಲಿರೋ ಅಕ್ಷರಗಳು SAPTK2 ಅಂತ ಇದೆ ನೋಡಿ. ಅದೇ ಥರ ಎಲ್ಲ ಬಿಗ್ ಲೆಟರ್ಸ್ ಇದೆ, SAPTK2 ಅಂತ ಇದೆ. ಅದಷ್ಟನ್ನು ಟೈಪ್ ಮಾಡಿ, ಅದಾದಮೇಲೆ ಮುಂದೆ ಏನು ಮಾಡಬೇಕಂತಂದರೆ ಇಲ್ಲಿ ಕಂಟಿನ್ಯೂ ಅನ್ನೋ ಇದೆ ನೋಡಿ, ಅದರ ಮೇಲೆ ಒತ್ತಬೇಕಾಗುತ್ತೆ. ಈಗ OTP ನಾನಿಲ್ಲಿ ಎಂಟರ್ ಮಾಡಿದ್ದೀನಿ. ಅದಾದಮೇಲೆ ಇಲ್ಲಿ ಕಂಟಿನ್ಯೂ ಅಂತ ಕೊಡಿ. ಈಗ ಕನ್ಫರ್ಮ್ ಯುವರ್ ಸ್ಕೂಲ್ ಡೀಟೇಲ್ಸ್ ಅಂತ ಇಲ್ಲಿ ಬಂದಿದೆ ನೋಡಿ. ಈಗ ಅಂದರೆ SMS ಏನು UDICEಗೆ ಲಿಂಕ್ ಆಗಿರೋ ಮೊಬೈಲ್ ನಂಬರ್ಗೆ SMS ಬರುತ್ತಲ್ಲ, ಅದು OTP ಬಂದಿತ್ತು. ಇನ್ನು ನೀವು ನೋಡಿದರೆ ಎಂಟ್ರಿ ಮಾಡಿದ್ದೀನಿ. ಮಾಡಿದ್ಮೇಲೆ ಈ ರೀತಿಯಾಗಿ ಓಪನ್ ಆಗಿದೆ ಪೇಜ್. ಈಗಾಗಲೇ ಹೇಳಿದಾಗೆ ನಾವು ಬೇಸಿಕ್ ಇನ್ಫಾರ್ಮೇಷನ್ ಇಲ್ಲಿ ಮೇಲ್ಗಡೆ ಎಡಭಾಗದಲ್ಲಿದೆ ನೋಡಿ, ಅಲ್ಲಿದ್ದೀವಿ. ಈಗ ಇದು ಬೇಸಿಕ್ ಇನ್ಫಾರ್ಮೇಷನ್ ಏನಿದೆ ಇದನ್ನು ತುಂಬೋಣ. ಅದಾದಮೇಲೆ ಕನ್ಫರ್ಮ್ ಸ್ಕೂಲ್ ಡೀಟೇಲ್ಸ್ ಅಂತ ಅದಾಗಿದೆ. ಬೇಸಿಕ್ ಇನ್ಫಾರ್ಮೇಷನ್ ರೈಟ್ ಮಾರ್ಕ್ ಬಿದ್ದಿದೆ ನೋಡಿ, ಈಗ ಆಯಿತು. ಈಗ ಕನ್ಫರ್ಮ್ ಸ್ಕೂಲ್ ಡೀಟೇಲ್ಸ್ ಅಂತ ಇಲ್ಲಿ ನಾವು ಈಗ ನೋಡ್ತೀವಿ. ಅದಾದಮೇಲೆ ಕ್ರಿಯೇಟ್ ಪಾಸ್ವರ್ಡ್ ಅಂತ ಇದೆ. ಪಾಸ್ವರ್ಡನ್ನು ಯಾವ ರೀತಿಯಾಗಿ ನಾವು ಈ ಒಂದು ವೆಬ್ ಪೋರ್ಟಲ್ ಕ್ರಿಯೇಟ್ ಮಾಡ್ಕೋಬೇಕು ಅನ್ನೋದನ್ನು ಈಗ ಮುಂದಿನ ಹಂತದಲ್ಲಿ ನೋಡ್ತೀರಾ. ಅದಕ್ಕೆ 3ನೇ ಹಂತದಲ್ಲಿ. ಈಗ ನಾವು 2ನೇ ಹಂತದಲ್ಲಿದ್ದೀವಿ, ಕನ್ಫರ್ಮ್ ಸ್ಕೂಲ್ ಡೀಟೇಲ್ಸ್ ಅಂತ ಇಲ್ಲಿದ್ದೀವಿ. ಈಗ ಪ್ಲೀಸ್ ರಿವ್ಯೂ ಯುವರ್ ಸ್ಕೂಲ್ ಡೀಟೇಲ್ಸ್ ಬಿಲೋ ಆ್ಯಂಡ್ ಅಪ್ಡೇಟ್ ಟು ವೇರ್ ನೆಸೆಸರಿ ಅಂತ ಇದೆ. ಅಪ್ಡೇಟ್ ಏನಾದ್ರು ಅಂದರೆ ಚೇಂಜಸ್ ಮಾಡೋದಿದ್ರೆ, ಬದಲಾವಣೆ ಮಾಡೋದಿದ್ರೆ ನೀವು ಮಾಡ್ಬೋದಾಗಿದೆ. ಆದರೆ ಸ್ಕೂಲ್ ನೇಮ್ ಏನು ಬಂದಿದೆ, ಅಡ್ರೆಸ್ ಏನಿದೆ, ಮತ್ತು UDICE ನಂಬರು, ಫೋನ್ ನಂಬರು, ಇಮೇಲ್ ID, ಲೊಕೇಶನ್ನು ಇವನು ಚೇಂಜ್ ಮಾಡೋದಕ್ಕೆ ಬರೋಲ್ಲ. ಮತ್ತು ಯಾವುದು ಚೇಂಜ್ ಮಾಡಬೇಕಾಗಿದೆ ಅನ್ನೋದ್ರ ಬಗ್ಗೆ ನೋಡೋಣ ಈಗ. ಆಮೇಲೆ ಸ್ಕೂಲ್ ಟೈಪು ಎಜುಕೇಷನ್ ಇದೆ. ಸ್ಕೂಲ್ ಕ್ಯಾಟಗರಿ ಪ್ರೈಮರಿ ಓನ್ಲಿ ವಿತ್ ಇದು ಗ್ರೇಡ್ಸ್ 1 to 5th ಇದೆ. ಸ್ಕೂಲ್ ಮ್ಯಾನೇಜ್ಮೆಂಟ್ ಗೌರ್ನಮೆಂಟ್ ಸ್ಕೂಲ್ಸು, ಸ್ಟೇಟಿವಿಟಿ ಗೌರ್ನಮೆಂಟ್ ಸ್ಕೂಲ್ಸ್ ಅಂತ ಇದೆ. ಈಗ ಫಿಲ್ ಇನ್ಫಾರ್ಮೇಷನ್ ಫಾರ್ ನೋಡಲ್ ರೆಪ್ರೆಸೆಂಟೇಟಿವ್ ಅಂತ ಇದೆ. ಈಗ ನೋಡಲ್ ರೆಪ್ರೆಸೆಂಟೇಟಿವ್ ಅವರ ಇನ್ಫಾರ್ಮೇಷನ್ನು, ನೇಮು, ಅವರ ಡೆಸಿಗ್ನೇಷನ್ನು, ಮೊಬೈಲ್ ನಂಬರು ಎಂಟ್ರಿ ಮಾಡಿದ್ವಿ. ಇಯರ್ ಆಫ್ ಆಕ್ಟಿವಿಟಿ ಇಂಪ್ಲಿಮೆಂಟೇಷನ್ ಅಂತ ಇದೆ. ಇಲ್ಲಿ ನಾವು 2026 ಅದೇ ಆಟೋಮೆಟಿಕ್ಕಾಗಿ ಸೆಲೆಕ್ಟ್ ಆಗಿದೆ. ಈಗ ನೋಡಲ್ ರೆಪ್ರೆಸೆಂಟೇಟಿವ್ ಅವ್ರ ಇನ್ಫಾರ್ಮೇಷನ್ ಫಿಲ್ ಮಾಡಿ ಅಂದಾಗ ನಾನು ಇಲ್ಲಿ ಮಾಡಿದ್ದೀನಿ. ಯಾರಾದರೂ ಆಗ್ಬೋದು ನೋಡಲ್ ರೆಪ್ರೆಸೆಂಟೇಟಿವ್. ಹಾಗಾಗಿ ಇಲ್ಲಿ ನೇಮು ಅವರು ಯಾರು ಟೀಚರ್ ಅವರ ಹೆಸರು ಚಂದ್ರಶೇಖರ ಎಂಟ್ರ್ ಮಾಡಿದ್ದೀವಿ. ಡೆಸಿಗ್ನೇಷನ್ ಅವರು ಹೆಡ್ ಮಾಸ್ಟರ್ ಇದ್ದಾರೆ. ಮೊಬೈಲ್ ನಂಬರು ಅವ್ರದ್ದು ಎಂಟ್ರಿ ಮಾಡಿದ್ದೀನಿ. ಆನಂತರ ಇಯರ್ ಆಟೋಮೆಟಿಕ್ ಅದೇ ಸೆಲೆಕ್ಟ್ ಆಗಿದೆ. ಈಗ ಇಲ್ಲೇನಿದೆ ನೋಟು ಅಂದರೆ ನೋಟ್ಸ್ ನೆನ್ಪಿಟ್ಕೋಬೇಕು. ಎಂಟರ್ ದಿ ಅಬೌವ್ ಡೀಟೇಲ್ಸ್ ಕೇರ್ಫುಲಿ, ಎಚ್ಚರಿಕೆಯಿಂದ ಮೇಲಿನ ಮಾಹಿತಿಯನ್ನು ಭರ್ತಿ ಮಾಡಿ. ಒನ್ಸ್ ಯು ಕ್ಲಿಕ್ ವೆರಿಫೈ ಆ್ಯಂಡ್ ಪ್ರೊಸೀಡ್ ದಿಸ್ ಕೆನಾಟ್ ಬಿ ಚೇಂಜ್ಡ್. ನಾವು ಒಂದು ಸಲ ಇದನ್ನು ಪ್ರೊಸೀಡ್ ಕೊಟ್ಟ ಮೇಲೆ ಇದು ಮತ್ತೆ ಚೇಂಜ್ ಮಾಡೋಕ್ಕಾಗಲ್ಲ. ಹಾಗಾಗಿ ಸರಿಯಾಗಿ ತುಂಬಿದ್ದೀವಿ ಬಿಡಿ ಸರಿಯಾಗಿ. ಆಮೇಲೆ ಅದಾದಮೇಲೆ ಏನು ಮಾಡಬೇಕು ನೀವು ಅಂದರೆ, ಇಲ್ಲೊಂದು ಬಾಕ್ಸ್ ಇದೆ ನೋಡಿ ಎಡಭಾಗದಲ್ಲಿ ಚೌಕಟ್ಟಲ್ಲಿ, ಇದ್ರ ಮೇಲೆ ಟಿಕ್ ಮಾರ್ಕ್ ಹಾಕಬೇಕು. ಇದು ಏನು ಟರ್ಮ್ಸ್ ಆ್ಯಂಡ್ ಕಂಡೀಷನ್ ಏನಿದೆ, ಐ ಹೇರ್ ಬೈ ಪ್ರೊವೈಡ್ ಮೈ ಕನ್ಸೆಂಟ್ ದಟ್ ದಿ ಇನ್ಫಾರ್ಮೇಷನ್ ಪ್ರೊವೈಡೆಡ್ ಬೈ ಮೀ ಟು ಬಿ ಯೂಸ್ಡ್ ಬೈ ದಿ ಕನ್ಸರ್ನ್ ಅಥಾರಿಟೀಸ್ solely for the purpose of communication and verification related to this initiative. I agree ಅಂತ ಮಾಡಿ. ಓಕೆ, ಈಗ ಆಯಿತು. ಇದು ಅದೇ ಮ್ಯಾಟ್ರ್ ಇದೆ ರಿಪೋರ್ಟಿಂಗ್ ಇದೆ. ಐ ಹೇರ್ ಬೈ ಕನ್ಫರ್ಮ್ ದಟ್ ದಿ ಅಬೌವ್ ಡೀಟೇಲ್ಸ್ ಅಕ್ಯುರೇಟ್ ಆ್ಯಂಡ್ ಪರ್ಟೈನ್ ಟು ಮೈ ಸ್ಕೂಲ್ ಆನ್ ರೋಲ್. ಐ ಅಂಡರ್ಸ್ಟ್ಯಾಂಡ್ ದಟ್ ದಿಸ್ ಇನ್ಫಾರ್ಮೇಷನ್ ವಿಲ್ ಬಿ ಯೂಸ್ಡ್ ಫಾರ್ ಅಫಿಷಿಯಲ್ ರಿಪೋರ್ಟಿಂಗ್ ಆ್ಯಂಡ್ ಎವ್ಯಾಲ್ಯೂಯೇಷನ್ ಅಂಡರ್ ದಿ ಟೋಫಿ. ಓಕೆ, ಇದನ್ನು ವೆರಿಫೈ ಮಾಡಿ. ಮುಂದೆ ಅನುಸರಿಸ್ತೀವಿ ಅದನ್ನು. ವೆರಿಫೈ ಆ್ಯಂಡ್ ಪ್ರೊಸೀಡ್ ಅಂತ ಇದೆ ನೋಡಿ, ಇದು ಬ್ಲೂ ಕಲರ್, ಅದ್ರ ಮೇಲೆ ಕ್ಲಿಕ್ ಮಾಡ್ತೀನಿ. ಈಗ ಈ ರೀತಿಯಾಗಿ ಓಪನ್ ಆಗಿದೆ. ಈಗ 3ನೇ ಹಂತಕ್ಕೆ ಬಂದಿದ್ದೀವಿ ನಾವೀಗ. ಬೇಸಿಕ್ ಇನ್ಫಾರ್ಮೇಷನ್ ಟಿಕ್ ಮಾರ್ಕ್ ಬಿದ್ದಿದೆ. 2ನೇದಾಗಿ ಕನ್ಫರ್ಮ್ ಸ್ಕೂಲ್ ಡೀಟೇಲ್ಸ್ ರೈಟ್ ಮಾರ್ಕ್ ಬಿದ್ದಿದೆ ಇಲ್ಲಿ ನೋಡಿ ಮೇಲ್ಭಾಗದಲ್ಲಿ. ಈಗ 3ನೇದು ಕ್ರಿಯೇಟ್ ಪಾಸ್ವರ್ಡ್. ಈಗ ಪಾಸ್ವರ್ಡನ್ನು ನಾವು ಯಾವ ರೀತಿಯಾಗಿ ನಾವು ಇಷ್ಟ ಬಂದಾಗೆ ರಚಿಸೋಗಿಲ್ಲ. ಅದು ಕೆಲವು ನಿಯಮ ಇದೆ ಪಾಸ್ವರ್ಡ್ ರಚಿಸೋದು, ತಮಗೆಲ್ಲ ಗೊತ್ತಿದೆ. ಆದರೂ ಒಂದು ಸಲ ನಾವು ವಿಡಿಯೋದಲ್ಲಿ ತೋರಿಸ್ಬೇಕಾಗುತ್ತೆ.
ಅದನ್ನು ಈಗ ನೋಡಿ, ಈಗ ವೆಲ್ಕಮ್ ಟು ನಶಾಮುಕ್ತ ವಿದ್ಯಾಲಯ, ಯುವರ್ ಜರ್ನಿ ಟು ಟೊಬೊಕೊ ಫ್ರೀ ಸ್ಕೂಲ್ ಸ್ಟಾರ್ಟ್ಸ್ ಹಿಯರ್ ಅಂತ ಇದೆ. ಈಗ ಕ್ರಿಯೇಟ್ ಪಾಸ್ವರ್ಡ್, ಬಿ ಎ ಪಾರ್ಟ್ ಆಫ್ ಕ್ರಿಯೇಟಿಂಗ್ ಸೇಫ್ ಹೆಲ್ತಿ ಸ್ಕೂಲ್ಸ್ ಪಾಸ್ವರ್ಡ್, ಕನ್ಫರ್ಮ್ ಪಾಸ್ವರ್ಡ್. ಇಲ್ಲಿ ಪಾಸ್ವರ್ಡನ್ನು ನಾವು ಕ್ರಿಯೇಟ್ ಮಾಡಿದ್ಮೇಲೆ ಕನ್ಫರ್ಮ್ ಪಾಸ್ವರ್ಡ್ ಅಂದಾಗ ಈ ಮೇಲೆ ಏನು ಕ್ರಿಯೇಟ್ ಮಾಡಿರ್ತೀವೋ ಅದೇ ಪಾಸ್ವರ್ಡನ್ನು ಇಲ್ಲಿ ಕೆಳಗಡೆನೂ ಎಂಟ್ರಿ ಮಾಡಬೇಕಾಗುತ್ತೆ. ಆಮೇಲೆ ಸೈನಪ್ ಅನ್ನೋದ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ನೀವು ತಯಾರು ಮಾಡಿರುವಂಥ ಪಾಸ್ವರ್ಡನ್ನು ಬರೆದು ಇಟ್ಕೋಬೇಕಾಗುತ್ತೆ. ಈಗ ಪಾಸ್ವರ್ಡನ್ನು ನಾವು ರಚಿಸ್ಕೋಬೇಕಾದ್ರೆ ಒಂದು ಬಿಗ್ ಲೆಟ್ರ್ ಇರಬೇಕು. ಎನ್ ಅನ್ನೋದು ನೋಡಿ ಒಂದು ಬಿಗ್ ಲೆಟ್ರ್ ಇದೆ, ಆನಂತರ ಆಶಾ ಅನ್ನೋದು ಸ್ಮಾಲ್ ಲೆಟರ್ಸ್ ಇದೆ. 1 2 3 ನಂಬರ್ ಕೊಟ್ಟಿದ್ದೀನಿ. ಒಟ್ಟು 8 ಇರಬೇಕು ಇದೆಲ್ಲ ಸೇರಿ. 8ರ ಮೇಲೆ ಎಷ್ಟಾದರೂ ಇರ್ಬೋದು, ಸಾಕು. ಲಾಸ್ಟ್ ಅನ್ನೋ ಒಂದು ಚಿಹ್ನೆಯನ್ನು ಹಾಕಿದ್ದೀನಿ. ಅಲ್ಲಿಗೆ ಪಾಸ್ವರ್ಡ್ ಈಸಿಯಾಗಿ ನೆನಪಿಟ್ಕೊಳ್ಳಬಹುದಾಗಿದೆ. ನಶಾ 1 2 3 ಈ ರೀತಿಯಾಗಿ ನೀವು ಬೇರೆ ರೀತಿಯಲ್ಲಿ ಪಾಸ್ವರ್ಡ್ ಕೂಡ, ಇದು ನಿಮಗೆ ಎಕ್ಸಾಂಪಲ್ ಅಷ್ಟೇ ತೋರಿಸಿರೋದು. ಈಗ ಪಾಸ್ವರ್ಡು ರಚನೆ ಮಾಡಿ ಆಗಿದೆ, ಅದನ್ನು ನಾನಿಲ್ಲಿ ಎಂಟ್ರಿ ಮಾಡಿದ್ದೀನಿ. ಪಾಸ್ವರ್ಡ್ ಅನ್ನೋ ಜಾಗದಲ್ಲಿ ಇಲ್ಲಿ ಖಾಲಿ ಚೌಕಟ್ಟಿನಲ್ಲಿ ಎಂಟ್ರಿ ಮಾಡಿದ್ದೀನಿ. ನೀವು ಪಾಸ್ವರ್ಡನ್ನು ಕೊಟ್ಟಿರೋದು ಹೇಗಿದೆ ಅಂತ ನೋಡಬೇಕು ಅಂತ ಅಂದರೆ ಇಲ್ಲಿ ಐ ಚಿತ್ರ ಐತೆ ನೋಡಿ ಬಲಭಾಗದಲ್ಲಿ, ಅದನ್ನು ಒತ್ತಿ ನೀವು ಕೊಟ್ಟಿರೋ ಪಾಸ್ವರ್ಡ್ ಇಲ್ಲಿ ಕಾಣಿಸುತ್ತೆ, ಅಕ್ಷರ ಮತ್ತು ನಂಬರುಗಳು. ಆಮೇಲೆ ಕನ್ಫರ್ಮ್ ಪಾಸ್ವರ್ಡ್ ಅನ್ನೋದಕ್ಕೆ ಸಹ ಅದನ್ನೇ ಕಾಪಿ ಮಾಡಿ ಇಲ್ಲಿ ಪೇಸ್ಟ್ ಮಾಡಿ ಅಥವಾ ಎಂಟ್ರಿ ಆದರೂ ಮಾಡಿ, ಎರಡು ಒಂದೇ ಇರಬೇಕು. ಮೇಲೆ ಕೊಟ್ಟಿರೋದ್ರ ಥರನೇ ಕೆಳಗಡೆಯಲ್ಲೂ ಕನ್ಫರ್ಮ್ ಪಾಸ್ವರ್ಡ್ ಅಂತ ಕೊಟ್ಟಿರ್ತೀರ. ಅದಾದಮೇಲೆ ನೀವು ಇಲ್ಲಿ ಸೈನಪ್ ಅನ್ನೋದ್ರ ಮೇಲೆ ಕ್ಲಿಕ್ ಮಾಡಬೇಕಾಗುತ್ತೆ. ಇವಾಗ ಸೈನಪ್ ಅನ್ನೋದ್ರ ಮೇಲೆ ಕ್ಲಿಕ್ ಮಾಡ್ತೀನಿ. ಈಗ ಏನು ಕೇಳ್ತಾ ಇದೆ ಅಂತ ಅಂದರೆ, ಸೈನಪ್ ಕಂಪ್ಲೀಟೆಡ್, ಯುವರ್ ಪಾಸ್ವರ್ಡ್ ಹ್ಯಾಸ್ ಬೀನ್ ಸಕ್ಸಸ್ಫುಲ್ ಕ್ರಿಯೇಟೆಡ್ ಫಾರ್ ಯುವರ್ ಟೋಫಿ ಅಕೌಂಟ್, ಯು ಕ್ಯಾನ್ ಯೂಸ್ ದಿಸ್ ಪಾಸ್ವರ್ಡ್ ಟು ಲಾಗಿನ್ ನೆಕ್ಸ್ಟ್ ಟೈಮ್. ಈಗ ನಾವು ಏನೋ ಮೊದಲು ಸೈನಪ್ ಮಾಡಿ ಇದ್ದೀವಿ, ಈಗ ಆಮೇಲೆ ಇದು ಕ್ರಿಯೇಟ್ ಮಾಡ್ಕೊಂಡಿದ್ದೀವಿ ಪಾಸ್ವರ್ಡ್, ಇಲ್ಲಿ ಫಾಲೋ ಮಾಡಿದ್ದೀವಿ. ನೆಕ್ಸ್ಟ್ ನಾವು ಈ ಒಂದು ಪಾಸ್ವರ್ಡನ್ನು ಬಳಸಿ ಲಾಗಿನ್ ಆಗ್ಬೋದಾಗಿದೆ. ಅಂದರೆ ನೇರವಾಗಿ ಸೈನ್ ಇನ್ ಅಂತ ಆಗಬಹುದಾಗಿದೆ. ಸೈನಪ್ ಕಂಪ್ಲೀಟ್ ಆಗಿದೆ. ಈಗ ನಾವು ಅರ್ಧ ವರ್ಕ್ ಮಾಡಿ ಆದಮೇಲೆ ಇನ್ನೂ ಒಂದು ಅರ್ಧ ಉಳಿದಿತ್ತು ಅಂದರೆ ನಾಳೆನೋ ನಾಡ್ದು ಯಾವಾಗಾದ್ರು ಮಾಡುವಾಗ ಸೈನ್ ಇನ್ ಆಗಿ ಈ ಒಂದು ಪಾಸ್ವರ್ಡ್ ಬರೆದು ಇಟ್ಕೊಂಡಿರ್ತೀರ, ಅದನ್ನು ಬಳಸಿ ನೀವು ಆಗಬಹುದಾಗಿದೆ. ಈಗ ಓಕೆ ಅನ್ನೋದ್ರ ಮೇಲೆ ಕ್ಲಿಕ್ ಮಾಡ್ತೀನಿ. ಈಗ ಓಕೆ ಅನ್ನೋದ್ರ ಮೇಲೆ ನಾವು ಕ್ಲಿಕ್ ಮಾಡಿದ್ದೀವಿ. ಇಲ್ಲಿ ಮುಂದಿನ ಮಾಹಿತಿಯನ್ನು ನೋಡೋಣ. ಆಮೇಲೆ ಇಲ್ಲಿ ಬಲಭಾಗದಲ್ಲಿ ನೋಡಿ, ಈಗ ನಾವು ಕೊಟ್ಟಂಥ ಪಾಸ್ವರ್ಡನ್ನು ಅಪ್ಡೇಟ್ ಮಾಡಲು ಅಂತ ಕೇಳ್ತಾ ಇದೆ. ನೀವು ಇದನ್ನೇನಾದರೂ ಇವಾಗ ಅಪ್ಡೇಟ್ ಮಾಡಿದರೆ ನೀವು ಯುಡೈಸ್ ಕೊಟ್ಟಿರೋ ಪಾಸ್ವರ್ಡ್ ಬೇರೆಯೇ ಇರುತ್ತೆ, ಅದು ಅಪ್ಡೇಟ್ ಆಗಿರೋದು ಅದು ಕ್ಯಾನ್ಸಲ್ ಆಗಿ ಇದು ಕೂತ್ಕೊಳ್ಳುತ್ತೆ. ಹಾಗಾಗಿ ಅದು ಮೇಯ್ನ್ ಪಾಸ್ವರ್ಡ್ ಯುಡೈಸ್ ಮುಖ್ಯ ಅಲ್ವಾ. ಹಾಗಾಗಿ ಇದನ್ನು ಅಪ್ಡೇಟ್ ಮಾಡೋದೇನು ಬೇಡ. ನೀವು ಬರ್ಕೊಂಡು ಇರ್ತೀರಲ್ಲ ಡೈರಿ ಯಾವ್ದಾದ್ರು ಬುಕ್ನಲ್ಲಿ, ಅಲ್ಲಿ ನೋಡ್ಕೊಂಡು ಎಂಟ್ರಿ ಮಾಡಿ ಅಥವಾ ನೆನ್ಪಿಟ್ಕೊಳ್ಳಿ ಸಾಕು. ಹಾಗಾಗಿ ಇದು ನಾಟ್ ನೋ ಅಂತ ಕೊಡ್ತೀನಿ ಇಲ್ಲಿ ನಾನು ಬಲದ ಕಡೆ. ಇವಾಗ ಈ ರೀತಿಗೆ ಓಪನ್ ಆಗಿದೆ. ಇದು ಸ್ಕೂಲ್ ಡ್ಯಾಶ್ಬೋರ್ಡು, ಸೆಲ್ಫ್ ಎವ್ಯಾಲ್ಯೂಯೇಷನ್, ಕ್ವಶನರೀಸ್ ಇಲ್ಲಿ ನಾವು ನೋಡಬಹುದಾಗಿದೆ. ಸ್ಕೂಲ್ ಪ್ರೊಫೈಲು ನಿಮ್ಮ ಶಾಲೆ ಬಗ್ಗೆ ಮಾಹಿತಿನೇ, ಅದು ಅವಶ್ಯ ಇದ್ರೆ ನೋಡಿ, ಇಲ್ಲಿ ಬಲಭಾಗದಲ್ಲಿ ನೀಲಿ ಬಣ್ಣ ಇದೆಯಲ್ಲ ಅಲ್ಲಿ ಕ್ಲಿಕ್ ಮಾಡಿ. ನಿಮ್ಗೆ ಗೊತ್ತಿದೆ, ಅದೇನು ಇವಾಗ ಬೇಡ. ಈಗ ಆಕ್ಟಿವಿಟಿ ನಾವು ಏನು ಮಾಡಬೇಕಾಗಿದೆ, ಟೋಟಲ್ ಕ್ವಶನ್ಸು 12 ಕ್ವಶನ್ಸ್ ಇದೆ, ಇನ್ಕ್ಲೂಡಿಂಗ್ 2 ಕಂಡೀಷನಲ್ ಕ್ವಶನ್ಸು ಸೇರಿ ಇರುತ್ತೆ ಇದರಲ್ಲಿ. ಕಂಪ್ಲೀಟ್ ಆಗಿರೋದು 0 ಇದೆ, ಇನ್ನೂ ನಾವು ಪ್ರಾರಂಭಿಸ್ತಾ ಇದ್ದೀವಿ ಇವಾಗ ತಾನೆ. ಹಾಗಾಗಿ ಒಂದು 2-3 ಕಂಪ್ಲೀಟ್ ಮಾಡಿದರೆ ಕಂಪ್ಲೀಟೆಡ್ 3 ಅಂತ ಆಗ್ತಿತ್ತು, ಪೆಂಡಿಂಗ್ ಇನ್ನು ಉಳಿದಿದ್ದು 9 ಅಂತ ಆಗ್ತಿತ್ತು. ಹಾಗಾಗಿ ಪೆಂಡಿಂಗ್ 12 ಇದೆ. 12 ಪ್ರಶ್ನೆಗಳಿಗೆ ನಾವು ಉತ್ತರ ಕೊಡಬೇಕಾಗಿದೆ. ಈ ರೀತಿಯಾಗಿ ಇಲ್ಲಿ ಏನು ನಾವು ನೆನ್ಪಿಟ್ಕೋಬೇಕು, ನಾವು ಏನಾದರೂ ಕ್ವಶನ್ ನಂಬರ್ 1ಕ್ಕೆ ಆನ್ಸರ್ಡ್ ಎಸ್ ಅಂತ ಕೊಟ್ಟರೆ ದೆನ್ ಕ್ವಶನ್ 1 ಏನಾಗುತ್ತೆ, ಕಂಪ್ಲೀಟೆಡ್ ಅಂತ ಆಗುತ್ತೆ. ಅದು ಮಾರ್ಕ್ಡು ಆ್ಯಸ್ ಕಂಪ್ಲೀಟೆಡ್ ಅಂತ ಆಗುತ್ತೆ. ಅದೇ ರೀತಿಯಾಗಿ 2ನೇ ಪ್ರಶ್ನೆಗೆ ಹೋಗಿ ಅಲ್ಲಿ ಆನ್ಸರ್ ನೋಡ್ತೀವಿ, ಎಸ್ ಅಂತ ಏನಾದರೂ ಕೊಟ್ಟಾಗ ದೆನ್ ಮಸ್ಟ್ ಬಿ ಕಂಪ್ಲೀಟೆಡ್ ಆಗುತ್ತೆ. ಎಸ್ ಅನ್ನೋ ಸಂಬಂಧಪಟ್ಟಿದ್ದನ್ನು ಕೊಡ್ತೀರ, ಉತ್ತರ ಯಾವುದು ಸರಿ ಅಂತ ಚಾಯ್ಸ್ ಇರುತ್ತೆ, ನೋಡೋಣ. ಅದೇ ರೀತಿಯಾಗಿ ಕ್ವಶನ್ 2 ಟು ಬಿ ಮಾರ್ಕ್ಡ್ ಎಸ್ ಕಂಪ್ಲೀಟ್ ಅಂತ ಅಲ್ಲಿ ತೋರಿಸ್ತಾ ಹೋಗುತ್ತೆ. ಅದೇ ರೀತಿಯಾಗಿ ನಾವು ಒಂದೊಂದಾಗಿ ಮಾಡೋಣ. ಈಗ ಕಾಂಪ್ರಹೆನ್ಸಿವ್ ಟೊಬೊಕೊ ಫ್ರೀ ಸಿಗ್ನೇನ್ ವಿಥಿನ್ ಕ್ಯಾಂಪಸ್ ಅಂತ ಇದೆ, ಪೆಂಡಿಂಗ್ ಅಂತ ಇದೆ, ಅದರ ಮೇಲೆ ನಾನು ಇಲ್ಲಿ ಕ್ಲಿಕ್ ಮಾಡ್ತೀನಿ. ಇವಾಗ ಈ ರೀತಿಯಾಗಿ ಓಪನ್ ಆಗಿದೆ ನೋಡಿ. ಈಗ ನೀವು ನೋಡ್ತಾ ಇದ್ದೀರಾ, ಇಲ್ಲಿ ತಂಬಾಕು ಮುಕ್ತ ಪ್ರದೇಶ ಅನ್ನೋ ಒಂದು ಸೂಚನಾ ಫಲಕನ ನೀವು ಹಾಕಿರ್ತೀರ.
ಅನ್ನೋದ್ರ ಬಗ್ಗೆ ಇದು ಕ್ವಶನ್ ನಂಬರ್ 1 ಇದೆ. ಅದ್ರ ಬಗ್ಗೆ ಫೋಟೋವನ್ನು ನಾವು ಇಲ್ಲಿ ಅಪ್ಲೋಡ್ ಮಾಡಬೇಕು. ಇಲ್ಲಿ ನಾವು 1ನೇದಿದೆ, 1ರಿಂದ 10ರಲ್ಲಿ 1ನೇದ್ರಲ್ಲಿ ಇದ್ದೀವಿ. ಈಗ ಅದು ನೀಲಿ ಬಣ್ಣ ಆಗಿದೆ, ಉಳಿದಿದ್ದು ಯೆಲ್ಲೋ ಕಲರ್ ಇದ್ದಾವೆ. ಇಲ್ಲಿ ಇವ್ರ ಫೋಟೋ ಇಲ್ಲಿ ಅಪಿಯರ್ ಹಿಯರ್ ಒನ್ಸ್ ಅಪ್ಲೋಡೆಡ್. ನಾವು ಅಪ್ಲೋಡ್ ಮಾಡಿದ್ಮೇಲೆ ನಮ್ಮ ಮಾಡಿದ ಫೋಟೋ ಕಾಣಿಸ್ಕೊಳ್ಳುತ್ತೆ. ಅದು ಏನು ಕೇಳಿದ್ದಾರೆ ಫೋಟೋ ಅಪ್ಲೋಡು ಎಷ್ಟು 4 MB ಒಳಗಡೆ ಇರಬೇಕಾಗುತ್ತೆ ಅದು. ಪ್ಲೀಸ್ ಕ್ಲಿಕ್ ಆನ್ ದ ಇಮೇಜ್ ಟು ವ್ಯೂ ದಿ ಅಪ್ಲೋಡೆಡ್ ಫೋಟೋ. ಮ್ಯಾಕ್ಸಿಮಮ್ ಅಪ್ಲೋಡ್ 4 MB ಅಲೋಡು. ಅದು JPG PNG JPG ಇವೆಲ್ಲ ಆಗುತ್ತೆ 4 MB. ನೀವು ಫೋಟೋ 4 MB ಒಳಗೆ ಬರಬೇಕು ಅಂತ ಅಂದರೆ 4 MB ದಾಟಬಾರ್ದು ಅಂತ ಅಂದರೆ ಆ ಫೋಟೋ ಕ್ಯಾಮ್ರದ ಸೆಟ್ಟಿಂಗ್ ಹೋಗಿ ರೆಸಲ್ಯೂಷನನ್ನು ಫೋಟೋ ಅದು ಇದ್ರದ್ದು ಕ್ವಾಲಿಟಿ ರೆಸಲ್ಯೂಷನ್ ಕಡಿಮೆ ಮಾಡ್ಕೊಳ್ಳಿ. ಅಲ್ಲಿ ಜಾಸ್ತಿ ಇದ್ದರೆ HD ಇದ್ದರೆ SD ಟೈಪು ಮಾಡ್ಕೊಳ್ಳಿ. ಈಗ 1800 ಇರೋ ಬದಲು 1700 ಅಥವಾ 720 ಅಥವಾ 400 ಚಿಲ್ಲರೆ ಹೀಗೆ ಕಡಿಮೆ ಮಾಡ್ಕೊಂಡಾಗ ನೀವು ಮತ್ತೆ ಫೋಟೋನ ರೀಸೈಜ್ ಮಾಡೋಕ್ಕೆ ಬೇಕಿಲ್ಲ. ಇಲ್ಲ ಅಂತಂದರೆ ನೀವು ರೀಸೈಜ್ ಮಾಡಬೇಕು ಅಂತಂದರೆ ಮತ್ತೆ ಪ್ಲೇಸ್ಟೋರ್ಗೆ ಹೋಗಿ ಫೋಟೋ ರೀಸೈಜು MB ರೀಸೈಜರ್ ಅನ್ನೋ ಅಪ್ಲಿಕೇಶನ್ ತೊಗೊಂಡು ರೀಸೈಜ್ ಮಾಡಿ ಸೇವ್ ಮಾಡಿ ಮಾಡೋದು ಸ್ವಲ್ಪ ಲೇಟ್ ಆಗ್ಬೋದು. ಹಾಗಾಗಿ ಡೈರೆಕ್ಟಾಗಿ ಫೋಟೋ ಆಲ್ರೆಡಿ ನಿಮ್ಮ ಹತ್ರ ಇದ್ದರೆ ಇದಕ್ಕೆ ಮ್ಯಾಚ್ ಆಗುವಂಥದ್ದು ಅಥವಾ ಹೊಸ್ದಾಗಿ ತೆಗೀರಿ ಸಂಬಂಧಪಟ್ಟ ಹಾಗೆ ಆ ರೀತಿ ಮಾಡಿ ಅಪ್ಲೋಡನ್ನು ಮಾಡಬಹುದಾಗಿದೆ. ಈಗ ನಾವಿಲ್ಲಿ ಇಲ್ಲಿ ಅದೇ ನಾವು ಏನು ಫಲಕ ಹಾಕಿದ್ದೀವಿ, ಧೂಮಪಾನ ನಿಷೇಧಿಸಿದ್ದೆ, ಇಲ್ಲಿ ಯಾರು ಬೀಡಿ ಸಿಗರೇಟ್ ಸೇದಬಾರ್ದು ಅನ್ನೋ ಅರ್ಥ ಅಂತ ಫಲಕ ಎಲ್ಲ ಕಡೆ ಶಾಲಾ ಶೈಕ್ಷಣಿಕ ಆವರಣದಲ್ಲಿ ಮುಖ್ಯವಾದಂಥ ಕಡೆಗಳಲ್ಲಿ ಹೊರ ಆವರಣದಲ್ಲಿ ಒಳಗೆ ಎಲ್ಲ ಹಾಕಿದ್ದೀವಿ. ಸೊ ಅನ್ನೋದನ್ನು ಕ್ಲಿಕ್ ಮಾಡಬಹುದಾಗಿದೆ. ಆನಂತರ ಇಲ್ಲಿ ಫೋಟೋ ಅಪ್ಲೋಡ್ ಅಂತ ಇದೆ. ಅಪ್ಲೋಡ್ ಅಂತ ಕೊಟ್ಟ ಮೇಲೆ ನಾವು ಎಲ್ಲಿ ಸೇವ್ ಮಾಡಿರ್ತೀವಿ ಫೋಲ್ಡರ್ ಆಗಲಿ ಅಥವಾ ಹೊರಗಡೆ ಡೆಸ್ಕ್ಟಾಪಲ್ಲಾಗಲಿ ಅಥವಾ ನಿಮ್ಮ ಫೋನಲ್ಲಿ ಆಗ್ತಾನೆ ತೆಗೆದಿದ್ರೆ ಅದು ಮೇಲ್ಗಡೆನೇ ಕಾಣಿಸ್ಕೊತೈತೆ ಹೇಳ್ಕೊಳ್ಳುತ್ತೆ. ಆ ರೀತಿಯಾಗಿ ಮಾಡಿ. ಆಮೇಲೆ ಫೋಟೋ ತೆಗಿದೇ ಏನಾದರೂ ಇದನ್ನು ನಾವು ಏನು ಸೇವ್ ಆಸ್ ಡ್ರಾಫ್ಟ್ ಅಂತ ಮಾಡ್ಬೋದ ಸಾಧ್ಯತೆ ಇದೆಯಾ ಅಂದಾಗ ಅಪ್ಲೋಡ್ ಫೋಟೋ ಪ್ಲೀಸ್ ಅಪ್ಲೋಡ್ ದ ರಿಕ್ವೈರ್ಡ್ ಇಮೇಜ್ ಬಿಫೋರ್ ಪ್ರೊಸೀಡಿಂಗ್ ಫರ್ದರ್ ಅಂತ ಇದೆ. ಓಕೆ, ಕ್ಲೋಸ್ ಅಂತ ಮಾಡ್ತೀನಿ. ಫೋಟೋ ಹಾಕೋವರೆಗೂ ಮುಂದಕ್ಕೆ ಬಿಡ್ತಾ ಇಲ್ಲ, ಮುಂದಿನ ಪ್ರಶ್ನೆಗೆ ಹೋಗೋದಕ್ಕೆ ಹಾಕಬೇಕಾಗುತ್ತೆ. ಓಕೆ, ಈಗ ಫೋಟೋ ಅಪ್ಲೋಡ್ ಮಾಡೋಣ. ಅಪ್ಲೋಡ್ ಫೋಟೋ ಅನ್ನೋದ್ರ ಮೇಲೆ ಕ್ಲಿಕ್ ಮಾಡ್ತಾ ಇದ್ದೀನಿ ನೋಡಿ. ಇಲ್ಲಿ ಈ ರೀತಿಯಾಗಿ ಕ್ಲಿಕ್ ಮಾಡಿ. ಈಗ ನಮ್ಮದು ಡೆಸ್ಕ್ಟಾಪ್ ಇಲ್ಲಿ ತೋರಿಸ್ತಾ ಇದೆ. ಈಗ ಅದೇ ರೀತಿಯಾಗಿ ನೀವು ನಿಮ್ಮ ಫೋನಲ್ಲಿ ನೋಡ್ಬೋದಾಗಿದೆ. ಈಗ ಫೋಟೋ ಸೆಲೆಕ್ಟ್ ಮಾಡ್ಕೊತೀನಿ, ಸಂಬಂಧಪಟ್ಟಂಥ ಫೋಟೋ. ಈಗ ಇಲ್ಲಿ ಬರುತ್ತೆ, ಅಪ್ಲೋಡ್ ಆಗುತ್ತೆ ನೋಡಿ. ಈಗ ಫೋಟೋ ಕೂತ್ಕೊಂಡಿದೆ. ಇಲ್ಲಿ ಅಪ್ಲೋಡ್ ಫೋಟೋ ಪ್ರಿವ್ಯೂ ಇಮೇಜ್ ಅಂತ ಇದೆ. ಇದನ್ನು ಬೇಡ ಅಂದರೆ ಈ ಫೋಟೋನ ಇಲ್ಲಿ ಮೇಲ್ಭಾಗದಲ್ಲಿದೆ ನೋಡಿ, ಡಿಲೀಟ್ ಅನ್ನೋದು ವೈಟ್ ಇದು ಬಾಕ್ಸ್ ಅದರೊಳಗಿದೆ. ಅದ್ರ ಮೇಲೆ ಕ್ಲಿಕ್ ಮಾಡಿದ್ರೆ ಡಿಲೀಟ್ ಆಗುತ್ತೆ. ಫೋಟೋ ಸರಿಯಾಗಿದೆ, ಇದು ಡಿಲೀಟ್ ಮಾಡೋದು ಬೇಡ. ಮತ್ತು ಇದನ್ನು ಮುಂದೆ ಏನು ಮಾಡಬೇಕು ಅನ್ನೋದನ್ನು ನೋಡೋಣ. ಈಗ ಇಲ್ಲಿ ಸ್ಕೂಲ್ ಕಾಂಪೌಂಡ್ ಹೊರಗಡೆ ಇಲ್ಲಿ ತಂಬಾಕು ನಿಷೇಧ ಫಲಕ ಹಾಕಿದ್ದಾರೆ, ಅದೇ ರೀತಿ ಒಳಗಡೆನೂ ಇರುತ್ತೆ. ಈಗ ಸೇವ್ ಆಸ್ ಡ್ರಾಫ್ಟ್ ಅಂತ ಕೊಡ್ತೀನಿ. ಈಗ ಮೊದಲನೇ ಪ್ರಶ್ನೆ 12ರಲ್ಲಿ 1ನೇ ಪ್ರಶ್ನೆ ಮುಗೀತು. ಆನಂತರ ಸೇವ್ ಆಸ್ ಡ್ರಾಫ್ಟ್ ಅಂತ ಕೊಟ್ಟು ಆನಂತರ ನೆಕ್ಸ್ಟ್ ಅನ್ನೋದಕ್ಕೆ ಹೋಗ್ಬೇಕು ನಾವು. ಕೊನೆಗೆ ಫೈನಲ್ ಸಬ್ಮಿಟ್ ಮಾಡೋದಕ್ಕೆ ಬರುತ್ತೆ. ಈಗ ಸೇವ್ ಆಸ್ ಡ್ರಾಫ್ಟ್ ಅನ್ನೋದನ್ನು ಕೊಟ್ಟಿದ್ದೀನಿ, ತಿರುಗ್ತಾ ಇದೆ. ಈಗ ಇಲ್ಲಿ ಸರ್ವೆ ರೆಸ್ಪಾನ್ಸ್ ಅಪ್ಡೇಟೆಡ್ ಸಕ್ಸಸ್ಫುಲಿ. ಈಗ 12ರಲ್ಲಿ 1ನೇ ಪ್ರಶ್ನೆಗೆ ರೆಸ್ಪಾನ್ಸ್ ಸಕ್ಸಸ್ಫುಲ್ ಆಗಿದೆ. ಈಗ ನಾವು ನೆಕ್ಸ್ಟ್ ಅನ್ನೋದ್ರ ಮೇಲೆ ಕ್ಲಿಕ್ ಮಾಡಬಹುದಾಗಿದೆ. ಈಗ ನೆಕ್ಸ್ಟ್ ಅನ್ನೋದ್ರ ಮೇಲೆ ಕ್ಲಿಕ್ ಮಾಡ್ತೀನಿ. ಈಗ ಮತ್ತೆ ಇಲ್ಲಿ ಬೇರೆ ಪ್ರಶ್ನೆ ಬಂದಿದೆ. ಅನಂತರ ಇನ್ನೊಂದು ಪ್ರಶ್ನೆ ಇದೆ, 2ನೇದು. ಈಸ್ ಟೊಬಾಕೋ ಫ್ರೀ ಎಜುಕೇಷನಲ್ ಇನ್ಸ್ಟಿಟ್ಯೂಷನ್ ಸಿಗ್ನೇಜ್ ಡಿಸ್ಪ್ಲೇಡ್ ಅಟ್ ದಿ ಎಂಟ್ರೆನ್ಸ್ ಬೌಂಡ್ರಿ ವಾಲ್ ಆಫ್ ದಿ ಎಜುಕೇಷನ್. ಅಂದರೆ ಆ ಪ್ರವೇಶ ದ್ವಾರದಲ್ಲಿ, ಸಂಸ್ಥೆ ಪ್ರವೇಶ ದ್ವಾರದಲ್ಲಿ ತಂಬಾಕು ಮುಕ್ತ ಆವರಣ ಅನ್ನೋದನ್ನು ಬೋರ್ಡ್ ಹಾಕಿದ್ದೀರಾ ಅನ್ನೋದ್ರ ಬಗ್ಗೆ ಇದು ಪ್ರಶ್ನೆ ಆಗಿದೆ. ಹೌದು, ಧೂಮಪಾನ ನಿಷೇಧ ಮಾಡಿದೆ ಈ ಜಾಗದಲ್ಲಿ ಅನ್ನೋ ಬೋರ್ಡನ್ನು ಹಾಕಿರ್ತೀರ. ಅದರದ್ದು ಫೋಟೋನ ನೀವು ಇಲ್ಲಿ ಅಪ್ಲೋಡನ್ನು ಮಾಡಬೇಕಾಗಿದೆ. ಇಲ್ಲಿ ಅಪ್ಲೋಡ್ ಅನ್ನೋದ್ರ ಮೇಲೆ ಕ್ಲಿಕ್ ಮಾಡ್ಕೊಂಡು ಒಂದು ಫೋಟೋನ ನೀವು ಇಲ್ಲಿ ತೊಗೊತೀರ. ಈಗ ಇಲ್ಲಿ ಅದು ನಿಖರವಾದ ಫೋಟೋ ಮೇಲೆ ಇಲ್ಲಿ ನಾನು ಕ್ಲಿಕ್ ಮಾಡ್ತಾ ಇದ್ದೀನಿ.
ಇಲ್ಲಿ ಆನಂತರ ಓಪನ್ ಅನ್ನೋದ್ರ ಮೇಲೆ ಕ್ಲಿಕ್ ಮಾಡಿದಾಗ ಅದು ಇಲ್ಲಿ ಬಂದು ವೆಬ್ ಪೋರ್ಟಲಲ್ಲಿ ಕುಳಿತುಕೊಳ್ಳುತ್ತೆ. ನೋಡಿ ಈಗ ಇಲ್ಲಿ ಕುಳಿತುಕೊಂಡಿದೆ. ಇಲ್ಲಿ ಪ್ರವೇಶ ದ್ವಾರದ ಭಾಗದಲ್ಲಿ ಕಾಂಪೌಂಡ್ನಲ್ಲಿ ಬೋರ್ಡನ್ನು ಹಾಕಿದ್ದಾರೆ. ಇದನ್ನು ಸೇವ್ ಆ್ಯಸ್ ಡ್ರಾಫ್ಟ್ ಅಂತ ಕೊಡಿ. ಆಮೇಲೆ ಇದು ಸೇವ್ ಆಯಿತು ಅಂತ ಇಲ್ಲಿ ಒಂದು ನೋಟಿಸ್ ಕಾಣಿಸ್ಕೊಳ್ಳುತ್ತೆ ಇಲ್ಲಿ ಕೆಳಗಡೆ ಬಲ್ಭಾಗದಲ್ಲಿ ಲಾಸ್ಟ್ ಕೆಳಗಡೆ ನೋಡಿ. ಆಗ ನಾವು ಮುಂದಿನ ಪ್ರಶ್ನೆಗೆ ಅವಕಾಶ ಸಿಗುತ್ತೆ ಹೋಗೋದಕ್ಕೆ. ಹಾಗಾಗಿ ಅಗತ್ಯವಾದ ಫೋಟೋಗಳನ್ನು ಮೊದಲೇ ಇಟ್ಕೊಂಡಿದ್ದೆ. ಆನಂತರ ವೆಬ್ ಪೋರ್ಟಲ್ನಲ್ಲಿ ನೀವು ತುಂಬೋದಕ್ಕೆ ಸರಿಯಾಗುತ್ತೆ. ನೋಡಿ ದೆನ್ ರೆಸ್ಪಾಂಡ್ ಅಪ್ಡೇಟೆಡ್ ಸಕ್ಸಸ್ಫುಲಿ ಸರ್ವೇದ ಅಂತ ಆಗಿದೆ. ಓಕೆ, ಸೇವ್ ಆಸ್ ಡ್ರಾಫ್ಟ್ ಅಂತ ಆದಮೇಲೆ ಮತ್ತೆ ನೆಕ್ಸ್ಟ್ ಅಂತ ಕೊಡಿ. ನೆಕ್ಸ್ಟ್ ಅಂತ ಕೊಟ್ಟಾಗ ಈಗ ಪ್ರಿವ್ಯೂ 4 ಅಂತ ಬಂದಿದೆ. ಈಗ 4 ಅನ್ನೋದು 4ನೇ ಒಂದು ಪ್ರಶ್ನೆ ಆದರೂ ಸಹ 2.1 ಅನ್ನೋ ಪ್ರಶ್ನೆ ಇದು ಆಗಿದೆ. ಇಲ್ಲಿ ಏನಿದೆ ನೋಡ್ತಾ ಇದ್ದೀರಾ. ಇಲ್ಲಿ ಇದು ನೋಡಲ್ಲಿ ಯಾರಾಗಿರ್ತಾರೆ ರಿಪೋರ್ಟಿಂಗ್ ಆಫೀಸರ್ ಅವರ ಬಗ್ಗೆ ವಿವರಣೆ ಅದು ಅಪ್ಡೇಟ್ ಆಗಿದೆ. ಅವರು ಫೋನ್ ನಂಬರು, ಅವರು ಯಾವ ಹೆಸರು ಎಲ್ಲ ಅದ್ರ ಬಗ್ಗೆ ಅದನ್ನು ಸಹ ಅಲ್ಲಿ ಶಾಲಾವರಣದಲ್ಲಿ ಫಲಕ ಪ್ರದರ್ಶನವನ್ನು ಪೋಸ್ಟರ್ನ ಹಾಕಿರಬೇಕಾಗುತ್ತೆ. ಹಾಗಾಗಿ ಎಸ್ ಅಂತ ಕೊಡಿ. ಆ ಸಂಬಂಧಿತವಾದ ಫೋಟೋವನ್ನು ಈಗ ಅಪ್ಲೋಡನ್ನು ಮಾಡೋಣ. ಆನಂತರ ಸೇವ್ ಆ್ಯಸ್ ಡ್ರಾಫ್ಟ್ ಕೊಡ್ತೀವಿ. ಆಮೇಲೆ ನೆಕ್ಸ್ಟ್ ಅಂತ ಒತ್ತಿ ಮುಂದಿನ ಪ್ರಶ್ನೆಗೆ ಹೋಗ್ತೀವಿ. ನೀವೇನಾದ್ರು ತಪ್ಪಾಗಿ ಫೋಟೋ ಸೆಲೆಕ್ಟ್ ಮಾಡ್ತಂತ ಅಂದರೆ ಇಲ್ಲಿ ಬಲಭಾಗದಲ್ಲಿ ಇದಿದೆ ನೋಡಿ, ಅದ್ರ ಮೇಲೆ ಡಿಲೀಟ್ ಅನ್ನೋದ್ರ ಮೇಲೆ ಕ್ಲಿಕ್ ಮಾಡಿ ಹೋಗುತ್ತೆ. ಮತ್ತೆ ಸೆಲೆಕ್ಟ್ ಮಾಡ್ಕೋಬೋದಾಗಿದೆ. ಮತ್ತು ಅಪ್ಲೋಡ್ ಫೋಟೋ ಅನ್ನೋದ್ರ ಮೇಲೆ ನೀವು ಕ್ಲಿಕ್ ಮಾಡ್ತೀರಾ. ಆನಂತರ ಕ್ವಶನ್ ನಂಬರ್ 3 ಇಲ್ಲಿ ಏನು ಕೇಳ್ತಿದ್ದಾರೆ ಅಂತಂದರೆ, ಶಾಲಾ ಆವರಣದಲ್ಲಿ ತಂಬಾಕು, ಗುಟ್ಕಾ, ಪಾನ್ ಮಸಾಲ ಮತ್ತು ಬಾಟಲ್ಗಳು, ಆಲ್ಕೋಹಾಲ್ ಬಾಟ್ಲು ಇವೇನಾದ್ರು ಚೆಲ್ಲಾಡಿದ್ದಾವೆ, ಬಿದ್ದಿದ್ದಾವೆ ಅಂತ ಅಂದಾಗ ಇದ್ದರೆ ಎಸ್ ಅಂತ ಹಾಕ್ತೀರಾ, ಇಲ್ಲ ಅಂತಂದರೆ ನೋ ಅಂತ ಹಾಕ್ತೀರಾ. ಅದಕ್ಕೆ ಸಂಬಂಧಪಟ್ಟ ಫೋಟೋವನ್ನು ಈಗ ಇಲ್ಲಿ ನಾವು ಅಪ್ಲೋಡನ್ನು ಮಾಡ್ತೀವಿ. ಹಾಗಾಗಿ ಅಪ್ಲೋಡ್ ಅನ್ನೋದ್ರ ಮೇಲೆ ಕ್ಲಿಕ್ ಮಾಡ್ತೀವಿ. ನೀವು ನೋ ಅಂತ ಕೊಟ್ಟಿರೋದ್ರಿಂದ ಇಲ್ಲಿ ಫೋಟೋ ಹಾಕೋ ಅವಶ್ಯಕತೆ ಇಲ್ಲ. ಇದು ಹಾಗೇ ಡ್ರಾಫ್ಟ್ ಸೇವ್ ಆಗಿದೆ. ಈಗ ನೆಕ್ಸ್ಟ್ ಮುಂದಿನ ಪ್ರಶ್ನೆ ಅವಕಾಶ ಇದೆ. ಆರನೇ ಒಂದು ಹಂತದ ಪ್ರಶ್ನೆಯಲ್ಲಿದ್ದೀವಿ. ಆ್ಯಕ್ಚುಲಿ ಕ್ವಶನ್ ನಂಬರ್ 4 ಆಗಿದೆ ಇಲ್ಲಿ. ಅನಂತರ 4ನೇ ಪ್ರಶ್ನೆಯಲ್ಲಿ ಈ ತಂಬಾಕುಗೆ ಅಡಿಕ್ಟ್ ಆದವರಿಂದ ಆಗುವಂತಹ ಅದರ ದುಷ್ಪರಿಣಾಮಗಳು ಅಂದರೆ ಕ್ಯಾನ್ಸರ್ ಉಂಟಾಗುವಂತಹ ಆಗಿರುವಂಥ ಪೋಸ್ಟರ್ಗಳು ಅವನ್ನ ಬಗ್ಗೆ ಹಚ್ಚಿದ್ದೀರಾ, ಒಂದು ಪೋಸ್ಟನ್ನು ಡಿಸ್ಪ್ಲೇ ಮಾಡಿದ್ದೀರಾ ಸ್ಕೂಲಿನ ಒಂದು ಹೊರಾವಳ ಆವರಣಗಳಲ್ಲಿ ಅಂತ ಕೇಳಿದ್ದಾರೆ. ಎಸ್ ಅಂತ ಇಲ್ಲಿ ಕೊಡಬಹುದಾಗಿದೆ. ಈಗ ಫೋಟೋನ ಇಲ್ಲಿ ಅಗತ್ಯವಾಗಿ ಅಪ್ಲೋಡ್ ಮಾಡಬೇಕಾಗಿದೆ. ಇದು ಬ್ಲೂ ಕಲರ್ ಕಾಣಿಸ್ಕೊಂಡಿದೆ ನೋಡಿ, ಫೋಟೋ ಕೇಳ್ತಾ ಇದೆ. ಹಾಗಾಗಿ ಅದರ ಮೇಲೆ ಕ್ಲಿಕ್ ಮಾಡಿ ಅಪ್ಲೋಡ್ ಮಾಡಿ. ಆನಂತರ ಈಗ 5ನೇ ಪ್ರಶ್ನೆಯಲ್ಲಿದ್ದೀವಿ ನಾವು. ಈಗ ನೋಡಿ ಇಲ್ಲಿ 4 ಪ್ರಶ್ನೆವರೆಗೂ ಗ್ರೀನ್ ಮಾರ್ಕ್ ಬಿದ್ದಿದೆ, ಬ್ಲೂ ಮಾರ್ಕ್ ಇರೋದು ನಡೀತಾ ಇದೆ. 6, 7, 8ರಿಂದ 10 ಯೆಲ್ಲೋ ಮಾರ್ಕ್ ಇದೆ, ಇನ್ನೂ ಆಗಿಲ್ಲ. ಈಗ ಇಲ್ಲಿ 5ನೇ ಪ್ರಶ್ನೆ ಏನಿದೆ ಗೊತ್ತಾ, ಇಲ್ಲಿ ನೋಡಿ ಓದಿಕೊಳ್ಳಿ. ಜಾಗೃತಿ ಅವೇರ್ನೆಸ್ಸನ್ನು ಮೂಡಿಸಿದ್ದೀರ ತಂಬಾಕು ದುರ್ಬಳಕೆಯಿಂದ ಅದರಿಂದ ಹಾನಿ ಕೆಡಕುಗಳ ಬಗ್ಗೆ. ಅಂದರೆ ಜಾಥಾ ಹೋಗೋದು, ಪೋಸ್ಟರ್ನ ಇಟ್ಕೊಂಡು ಅದ್ರ ಬಗ್ಗೆ ತಿಳುವಳಿಕೆ ಮೂಡಿಸೋದು, ಗ್ರಾಮದ ಪರಿಮಿತಿಯಲ್ಲಿ ಇದು ಮಾಡಿಸೋದು ಅಂತ. ಓಕೆ, ಇದ್ರ ಬಗ್ಗೆ ಎಸ್ ಅಂತ ಕೊಡಬೇಕಾಗುತ್ತೆ ಇಲ್ಲಿ. ಈಗ ಎಸ್ ಅಂತ ಕೊಟ್ಟಿದ್ದೀವಿ. ಇದು ಫೋಟೋ ಕಡ್ಡಾಯವಾಗಿ ಇದಕ್ಕೂ ಅಪ್ಲೋಡ್ ಮಾಡಬೇಕಾಗುತ್ತೆ. ಮಾಡೋಣ. ನಂತರ ಮುಂದಿನ 6ನೇ ಪ್ರಶ್ನೆ ಹೇಗಿದೆ ನೋಡಿ. ಇಲ್ಲಿ ಅದ್ರ ಬಗ್ಗೆ ಟೋಫೆ ಮಾನಿಟರ್ಸನ್ನು ನೇಮಕ ಮಾಡಿ ಅವರ ಹೆಸರು, ಪದನಾಮ, ಅವರ ಫೋನ್ ನಂಬರು ಇವನ್ನ ಇರೋದನ್ನ ಪೋಸ್ಟ್ರನ್ನು ಅಂಟಿಸಿದ್ದೀರ ಅಲ್ಲಲ್ಲಿ ಶಾಲಾವರಣದಲ್ಲಿ ಅಂತ ಇದೆ. ಹೌದು, ಎಸ್ ಅಂತ ಕ್ಲಿಕ್ ಮಾಡಿ. ಆನಂತರ ಕ್ಲಿಕ್ ಮಾಡಿದ್ಮೇಲೆ ಫೋಟೋ ಅಪ್ಲೋಡ್ ಮಾಡಬೇಕಾಗಿದೆ. ಮ್ಯಾಂಡೇಟ್ರಿ ಮಾಡೋಣ. ಅನಂತರ ನಮ್ಮ ಶಿಕ್ಷಣ ನೀತಿ ಸಮಿತಿಯಲ್ಲಿ ಈ ತಂಬಾಕು, ಮದ್ಯಪಾನ ಇದರಿಂದ ವಿಪರೀತ ಆರೋಗ್ಯದ ಮೇಲೆ ಹಾನಿಗಳು ಆಗುತ್ತೆ. ಹಾಗಾಗಿ ಇವುಗಳನ್ನು ಶೈಕ್ಷಣಿಕ ನೀತಿ ಸಮಿತಿಯಲ್ಲಿ ಸೇರಿಸಿ ಅಳವಡಿಸಿ ಕಾಲಕ್ಕೆ ಪಾಲನೆ ಮಾಡ್ತಾ ಇದ್ದೀರಾ ಅನ್ನೋದ್ರ ಬಗ್ಗೆ ಇದು 7ನೇ ಒಂದು ಪ್ರಶ್ನೆಯನ್ನು ಕೇಳ್ತಾ ಇದ್ದಾರೆ. ಹಾಗಾಗಿ ನಾವು ಇದಕ್ಕೆ ಎಸ್ ಅಂತ ಕೊಡಬೇಕಾಗುತ್ತೆ. ಆನಂತರ ಫೋಟೋನ ಮ್ಯಾಂಡೇಟ್ರಿಯಾಗಿ ಕೇಳ್ತಾ ಇದೆ, ಫೋಟೋ ಅಪ್ಲೋಡ್ ಮಾಡಬೇಕು. ಆಮೇಲೆ ಶಾಲಾ ಆವರಣದಿಂದ ಅದರ ಸುತ್ತಮುತ್ತ ಶಾಲೆಯಿಂದ ಸುತ್ತಮುತ್ತ 100 ಯಾರ್ಡ್ಸ್ ಅಂದರೆ ಗಜಗಳು ಅಷ್ಟು ಒಂದು ಅಂತರದಲ್ಲಿ ಅಲ್ಲಿ ಏನು ಗುರುತಿಸ್ಕೋಬೇಕು ನಾವು. ಈ ಒಂದು ವ್ಯಾಪ್ತಿಯಲ್ಲಿ ಯಾವುದೇ ಅಂಗಡಿಗಳಲ್ಲಿ ತಂಬಾಕು ಉತ್ಪನ್ನಗಳನ್ನು ಮಾರಬಾರ್ದು ಅಂತ ಅದು ಇದಿರುತ್ತೆ ಸೂಚನೆ. ಓಕೆ, ಅದು ಗುರುತಿಸ್ಕೊಂಡಿದ್ದೀರಾ ಅನ್ನೋದ್ರ ಬಗ್ಗೆ ನಾವು ಇಲ್ಲಿ ಎಸ್ ಅನ್ನೋದನ್ನು ಇದು ಮಾಡ್ತೀವಿ.
ಎಸ್ ಅನ್ನೋದಕ್ಕೆ ಇಲ್ಲಿ ಆಯ್ಕೆ ಮಾಡಿದ್ದೀವಿ. ಇಲ್ಲಿ ನೋ ಅನ್ನೋದನ್ನು ಆಯ್ಕೆ ಮಾಡಬಾರ್ದು, ಎಸ್ ಅನ್ನೋದನ್ನು ನಾವು ಮಾಡಬೇಕಾಗುತ್ತೆ. ಸಂಬಂಧಿತವಾದ ಫೋಟೋವನ್ನು ಹಾಕೋಣ. ಈಗ ನೋಡಿ ಬಲಭಾಗದಲ್ಲಿ ಇಲ್ಲಿ ಕೆಳಭಾಗದಲ್ಲಿ ರೆಸ್ಪಾನ್ಸಸ್ ಅಪ್ಡೇಟೆಡ್ ಸಕ್ಸಸ್ಫುಲಿ ಅಂತಾಗಿದೆ. ಅಂದರೆ ಇಲ್ಲಿವರೆಗೆ ನಾವು 10 ಪ್ರೀವಿಯಸ್ ಅದನ್ನು ನೋಡ್ಬೋದಾಗಿದೆ. 10 ಏನು ಫೋಟೋ ಅಪ್ಲೋಡ್ ಮಾಡಿದ್ದೀವಿ, ಏನು ಉತ್ತರ ನೀಡಿದ್ದೀವಿ ಅನ್ನೋದನ್ನು. ಈಗ ನೆಕ್ಸ್ಟು 11 ಬಾಕಿ ಉಳಿದಿದೆ. ಈಗ ಸೇವ್ ಆಸ್ ಡ್ರಾಫ್ಟ್ ಒತ್ತಾಯಿತು. ಇಲ್ಲಿ ನೆಕ್ಸ್ಟ್ ಅಂತನಾದರೂ ಕೊಡ್ಬೋದು, ಅಥವಾ ಇಲ್ಲಿ ಮೇಲ್ಗಡೆನಾದರೂ ಬಂದು ಈಗ ನೋಡಿ 7 ಹಿಂದಕ್ಕೆ ಬರುತ್ತೆ. ಅದು 8 ಇದು 8 ಸಂಬಂಧವಾದಂಥ ಫೋಟೋನ ಇಲ್ಲಿ ಅಪ್ಲೋಡ್ ಮಾಡಿದ್ದೀನಿ. ನೋಡ್ತಾ ಇದ್ದಾರೆ ಇಲ್ಲಿ ಬಲಭಾಗದಲ್ಲಿ ಚಿತ್ರ. ಬೇಡ ಅಂದರೆ ಡಿಲೀಟ್ ಮಾಡಿ. ನಂತರ ಈಗ ಇನ್ನೂ 2 ಬಾಕಿ ಪ್ರಶ್ನೆ ಇದೆ. 9 ಮತ್ತು 10 ಇದೆ, ಹಳದಿ ಬಣ್ಣ ಇರೋದು. ಈಗ 9ನ್ನು ಕ್ಲಿಕ್ ಮಾಡ್ತೀನಿ. 9ನೇ ಪ್ರಶ್ನೆ ಇಲ್ಲಿ ಬಂದಿದೆ, ಈ ರೀತಿಯಾಗಿದೆ. ಇಲ್ಲಿ ಅಂಗಡಿಗಳಲ್ಲಿ ತಂಬಾಕು 100 ಮೀಟ್ರ್ ಅಂತರದಲ್ಲಿ ಶಾಲಾವರಣದ ಒಂದು ಅಂತರದಲ್ಲಿ ವ್ಯಾಪಾರ ನಡೀತಿದೆಯಾ ಅಂತ. ನೋ, ಇಲ್ಲ ಅಂತ ಹಾಕಿ. ಯಾಕಂತಂದರೆ ನೀವು ಅವಾಯ್ಡ್ ಮಾಡಿದರೆ ಹಾಕಿ, ಇಲ್ಲ ನಡೀತಾ ಇದ್ದರೆ ಎಸ್ ಅಂತ ಹಾಕಿ. ಆನಂತರ ಮುಂದಿನ ಕ್ರಮಗಳು ಜರುಗಬಹುದಾಗಿದೆ. ಹಾಗಾಗಿ ನೋ ಅಂತ ಹಾಕಿರೋದ್ರಿಂದ ಫೋಟೋ ಮ್ಯಾಂಡೇಟ್ರಿ ಏನೂ ಕೇಳಿಲ್ಲ. ಹಾಗಾಗಿ ನಾವು ಇದನ್ನು ಸೇವ್ ಆಸ್ ಡ್ರಾಫ್ಟ್ ಅಂತ ಕೊಡೋಣ. ಈಗ ಇದಾಗಿದೆ. ಈಗ ಇಲ್ಲಿ ಬರುತ್ತೆ ಇದು. ಇದಾಗಿದೆ. ಆನಂತರ ಈಗ ಮುಂದಿನ ಒಂದು ಪ್ರಶ್ನೆ ಲಾಸ್ಟು. ಈಗ 9 ಮಾಡಿದ್ದೀವಿ. 9ನೇ ಪ್ರಶ್ನೆಗೆ ಫೋಟೋ ಬೇಕಿಲ್ಲ, ಕೇಳಿಲ್ಲ. ನಂತರ 10ನೇ ಪ್ರಶ್ನೆಗೆ ಕ್ಲಿಕ್ ಮಾಡೋಣ. ಒಂದಿದೆ ಲಾಸ್ಟು, ಹಳದಿ ಕಲರ್ ಇದೆ ನೋಡಿ ಇಲ್ಲಿ ಮೇಲ್ಭಾಗ ಎಡಭಾಗದಲ್ಲಿ. 10ನೇ ಪ್ರಶ್ನೆಗೆ ನಾನು ಇಲ್ಲಿ ಕ್ಲಿಕ್ ಮಾಡ್ತಾಯಿದ್ದೀನಿ. ಅನಂತರ ಈಗ ಕೊನೆಯ ಪ್ರಶ್ನೆ ಅಂದರೆ ಸೆಲ್ಲಿಂಗ್ ಆಫ್ ಡ್ರಗ್ಸ್ ಇಸ್ ದಿ 500 ಮೀಟರ್ ಏರಿಯಾ ಇಸ್ ಪ್ರೊಹಿಬಿಟೆಡ್ ಅಂದರೆ ನಿಷೇಧ ಮಾಡಲಾಗಿದೆ ಅಂತ. ಏನು ಡ್ರಗ್ಸ್ ವ್ಯಾಪಾರಗಳು ಅಂದರೆ ಮದ್ಯಪಾನ ಆಗಿರ್ಬೋದು, ತಂಬಾಕು ಉತ್ಪನ್ನ ಇವೆಲ್ಲ ಸೇರ್ತವೆ. ಅದನ್ನು ಪ್ರೊಹಿಬಿಟೆಡ್ ಅಂತ ಫಲಕ ಹಾಕಿರಬೇಕು. ಅದು ವಾರ್ನಿಂಗ್, ಎಚ್ಚರಿಕೆ ಸಿಗ್ನೇಜನ್ನು ಹಾಕಿರಬೇಕು ಒಂದು ಬೋರ್ಡನ್ನು. ಅದು ಎಂಟ್ರೆನ್ಸ್ ಪ್ರವೇಶ ದ್ವಾರದಲ್ಲಿರ್ಬೋದು, ಬೌಂಡ್ರಿಗಳಲ್ಲಿ ಇರ್ಬೋದು, ಮತ್ತು ವಾಲ್ ಆಫ್ ಎಜುಕೇಷನ್ ಇನ್ಸ್ಟಿಟ್ಯೂಟು ಶೈಕ್ಷಣಿಕ ಸಂಸ್ಥೆಯ ಗೋಡೆಗಳ ಮೇಲೆ ಭಿತ್ತಿ ಫಲಕವನ್ನು ಹಾಕಿರಬೇಕಾಗುತ್ತೆ. ಓಕೆ, ಇದ್ರ ಬಗ್ಗೆ ನಾವು ಈಗ ಎಸ್ ಅಂತ ಹಾಕಬೇಕೀಗ. ಎಸ್ ಅಂತ ಹಾಕಿದಾಗ ಅದು ನಿಷೇಧ ಫಲಕ ಹಾಕಿದ್ದೀವಿ ಅಂತ ಅರ್ಥ. ಅಪ್ಲೋಡ್ ಫೋಟೋ ಅಂತ ಕೇಳುತ್ತೆ. ಈಗ ನಾವು ಇದ್ರ ಬಗ್ಗೆ ಫೋಟೋವನ್ನು ಇಲ್ಲಿ ಸೆಲೆಕ್ಟ್ ಮಾಡ್ಕೊತಾ ಇದ್ದೀನಿ. ಈಗ ಫೋಟೋನ ಇಲ್ಲಿ ಸೆಲೆಕ್ಟ್ ಮಾಡ್ಕೊತೀನಿ. ಇದು ಓಪನ್ ಅನ್ನೋದ್ರ ಮೇಲೆ ಕೊಟ್ಟರೆ ಇಲ್ಲಿ ಓಪನ್ ಆಗಿ ಕೂತ್ಕೊಳ್ಳುತ್ತೆ ನೋಡಿ, ಈ ರೀತಿಯಾಗಿ. ನಂತರ ನೆಕ್ಸ್ಟ್ ಕೊನೆಯದಾಗಿ ಈ ಸೇವ್ ಆಸ್ ಡ್ರಾಫ್ಟ್ ಅನ್ನೋದ್ರ ಮೇಲೆ ಕ್ಲಿಕ್ ಮಾಡುತ್ತೀನಿ. ಇದು ಸಹ ಸಕ್ಸಸ್ಫುಲ್ಲಾಗಿ ಅಪ್ಡೇಟಸ್ ಆಗಿದೆ. ನಂತರ ಪ್ರಿವ್ಯೂ ಅನ್ನೋ ಬಟನ್ ಮೇಲೆ ಇಲ್ಲಿ ಕ್ಲಿಕ್ ಮಾಡಿದ್ದೀನಿ. ಪ್ರೋಸೆಸ್ ನಡೀತಾ ಇದೆ. ನಾವು ಮಾಡಿರೋದು ಮತ್ತೊಂದು ಸಲ ವಿಶ್ಲೇಷಣೆ ಮಾಡಿ ಏನಾದರೂ ತಿದ್ದುಪಡಿ ಇದ್ದರೆ ಮಾಡ್ಬೋದಾಗಿದೆ. ಈಗ ಪ್ರಿವ್ಯೂ ಅನ್ನೋದು ಓಪನ್ ಆಗುತ್ತೆ. ಈಗ 1ರಿಂದ 10ರವರೆಗೂ ನಾವು ಹಾಕಿರೋ ಫೋಟೋಗಳು ಉತ್ತರ ನೀಡಿರೋ ಅಂಥದ್ದು ಪ್ರಶ್ನೆಗೆ ಎಲ್ಲವನ್ನು ಈಗ ನೋಡಬಹುದಾಗಿದೆ. ನೋಡೋಣ. ಈಗ ಕೊನೆಯದಾಗಿ ಪ್ರಿವ್ಯೂ ಆ್ಯಂಡ್ ಸಬ್ಮಿಟ್. ನಾವು ಈಗ ಅದೆಲ್ಲ ನೋಡ್ತೀವಿ. ಈಗ ಮೊದಲಿಂದ ಮಾಡಿರೋದನ್ನು ಆಕ್ಟಿವಿಟಿಗಳನ್ನೆಲ್ಲ, ಪ್ರಶ್ನೆಗೆ ಉತ್ತರ ಮತ್ತು ಫೋಟೋಗಳು ಎಲ್ಲ ಇದೆ. ಇಲ್ಲಿ ಟೋಟಲ್ಲು 10, ಒಟ್ಟು 12ಕ್ಕೆ ನಾವು ರೆಸ್ಪಾನ್ಸ್ ಮಾಡಿದ್ದೀವಿ. ಇಲ್ಲಿ ರಿಮಾರ್ಕ್ಸು ಏನೋ ಇದ್ರೆ ಟೈಪ್ ಮಾಡಬೇಕಾಗಿದೆ, ಅಥವಾ ಫೈನಲ್ ಸಬ್ಮಿಟ್ ಅನ್ನೋದ್ರ ಮೇಲೆ ಒತ್ತಬೇಕಾಗಿದೆ. ಇವಾಗ ನಾನೀಗ ಫೈನಲ್ ಸಬ್ಮಿಟ್ ಅನ್ನೋದ್ರ ಮೇಲೆ ಈಗ ಕ್ಲಿಕ್ ಮಾಡ್ತೀನಿ. ಫೈನಲ್ ಸಬ್ಮಿಟ್ ಮೇಲೆ ಕೆಳಭಾಗದಲ್ಲಿ ಫೈನಲ್ ಸಬ್ಮಿಟ್ ಅನ್ನೋ ನೀಲಿ ಒಂದು ಬಟನ್ ಮೇಲೆ ಕ್ಲಿಕ್ ಮಾಡೋಣ. ಈಗ ಕೇಳ್ತಾ ಇದೆ ನೋಡಿ, ಕನ್ಫರ್ಮ್ ಫೈನಲ್ ಸಬ್ಮಿಷನ್. ಯು ಆರ್ ಅಬೌಟ್ ಟು ಸಬ್ಮಿಟ್ ಯುವರ್ ಫೈನಲ್ ಸರ್ವೆ. ಒನ್ಸ್ ಸಬ್ಮಿಟೆಡ್ ಯು ವಿಲ್ ನಾಟ್ ಬಿ ಏಬಲ್ ಟು ಮೇಕ್ ಎನಿ ಚೇಂಜಸ್. ಡು ಯು ವಾಂಟ್ ಟು ಪ್ರೊಸೀಡ್ ಅಂತ ಇದೆ. ಓಕೆ, ಸಬ್ಮಿಟ್ ಅನ್ನೋದ್ರ ಮೇಲೆ ಕ್ಲಿಕ್ ಮಾಡಿ. ನೀವು ಎಲ್ಲ ಸರಿಯಾಗಿ ಅದನ್ನು ಫಿಲ್ ಮಾಡಿರ್ತೀರ ಮತ್ತು ಸರಿಯಾದ ಫೋಟೋಗಳನ್ನು ಹಾಕಿರ್ತೀರ. ಹಾಗಾಗಿ ಸಬ್ಮಿಟ್ ಅನ್ನೋದ್ರ ಮೇಲೆ ಇಲ್ಲಿ ಕ್ಲಿಕ್ ಮಾಡಬಹುದಾಗಿದೆ. ಆನಂತರ ಕಂಗ್ರ್ಯಾಚುಲೇಷನ್ಸ್, ಸರ್ವೆ ಸಬ್ಮಿಟೆಡ್ ಸಕ್ಸಸ್ಫುಲಿ, ಯುವರ್ ರೆಫರೆನ್ಸ್ ನಂಬರ್ ಈಸ್ ಈ ಥರ ಬಂದಿದೆ ನೋಡಿ. ಇಲ್ಲಿ ನಂಬರ್ ಇದೆ, ಲಾಸ್ಟ್ ನಂಬರ್ 8702. ಈಗ ಆಯಿತು, ಇದು ಪ್ರಾಸೆಸ್ಸು ಮುಗೀತು. ಎಲ್ಲ ಕೆಲಸ ಆದಾಗ ಆಯಿತು. ಮತ್ತು ಗೋ ಟು ಡ್ಯಾಶ್ ಬೋರ್ಡ್ಗೆ ಹೋಗಿ ಮತ್ತೆ ನೋಡ್ಕೋಬಹುದಾಗಿದೆ ಅದೇ ಪೇಜ್ಗಳನ್ನು.
ಏನೇನೋ ಆಗಿದೆ ಅನ್ನೋದ್ರ ಬಗ್ಗೆ. ಈಗ ಇದಾಗಿತ್ತು ಈ ಒಂದು ಮಾಹಿತಿ. ಅಂದರೆ ನಶಾಮುಕ್ತತೆಯ ಬಗ್ಗೆ ನಾವು ಹೇಗೆ ಶಾಲಾ ಒಂದು ಶೈಕ್ಷಣಿಕ ನೀತಿ ಸಂಹಿತೆಯಲ್ಲಿ ಅಳವಡಿಸ್ಕೊಂಡು ಪಾಲನೆ ಮಾಡ್ತಾ ಇದ್ದೀವಿ ಅನ್ನೋದ್ರ ಬಗ್ಗೆ ಒಂದು ಸರ್ಕಾರ ಕೇಳಿರುವಂಥ ಮಾಹಿತಿಯನ್ನು ನಾವು ಕೊಟ್ಟಿದ್ದೀವಿ. ಈ ಮಾಹಿತಿಯನ್ನು ತಮ್ಮ ಮಿತ್ರರಿಗೆಲ್ಲರೂ ಹೆಚ್ಚೆಚ್ಚು ಶೇರ್ ಮಾಡಿ, ಹಾಗೂ ಮರೆಯದೇ ಯಾವಾಗಲೂ ಒಂದು ಲೈಕ್ ಮಾಡಿ, ನಿಮಗೂ ಸಬ್ಸ್ಕ್ರೈಬ್ ಆಗಿಲ್ಲ ಅಂತಂದರೆ ಸಬ್ಸ್ಕ್ರೈಬ್ ಆಗಿರಿ. ಮತ್ತು ಏನೇ ಇದ್ದರೂ ಕಮೆಂಟ್ ಮಾಡಿ ತಿಳಿಸಿ, ಅದರಲ್ಲಿ ಉತ್ತರ ಕೊಡೋದಕ್ಕೆ ಪ್ರಯತ್ನ ಮಾಡೋಣ. ಮತ್ತು ಬೇರೆಯವರು ಸಹ ಉತ್ತರವನ್ನು ಕೊಡ್ತಾರೆ. ಓಕೆ, ಧನ್ಯವಾದಗಳು. ಮತ್ತೆ ಸಿಗೋಣ. ಥ್ಯಾಂಕ್ ಯು.